MBA ಬೇಡ, ದೊಡ್ಡ ಹೂಡಿಕೆದಾರರು ಬೇಡ, ಕೇವಲ ಕಠಿಣ ಪರಿಶ್ರಮ ಮತ್ತು ಧೈರ್ಯ ಇದ್ದರೆ ಸಾಕು. ಹೈನುಗಾರಿಕೆ ಎನ್ನುವುದು ಮಹಿಳೆಯರಿಗೆ ಅಲ್ಲ ಎಂದು ಹೇಳಿದರೂ ಮಂಡಿಯ ಸಕೀನಾ ಠಾಕೂರ್ ಕೇಳಲಿಲ್ಲ. ಆದರೂ ಅವರು ದಿನಕ್ಕೆ ಕೇವಲ 14 ಹಸುಗಳು ಹಾಗೂ 112 ಲೀಟರ್ ಹಾಲಿನೊಂದಿಗೆ ತಿಂಗಳಿಗೆ $1.25 ಲಕ್ಷ ದುಡಿಯುತ್ತಿದ್ದಾರೆ. ಇಂದು DSP ಆಗಿರುವ ಅವರಿಗೆ 14 ವರ್ಷಗಳ ಹಿಂದೆ ತನ್ನ ಹೋರಾಟದ ಸಮಯದಲ್ಲಿ ಉಚಿತವಾಗಿ ತರಕಾರಿಗಳನ್ನು ನೀಡಿದ ಮಾರಾಟಗಾರರನ್ನು ಕಂಡುಕೊಂಡಿದ್ದಾರೆ. ನಿಮ್ಮ ಒಳ್ಳೆಯ ಸಮಯಗಳು ಬಂದಾಗ ನಿಮ್ಮ ಕೆಟ್ಟ ಸಮಯದಲ್ಲಿ ಜೊತೆಗಿದ್ದವರಿಗೆ ಕೃತಜ್ಞತೆ ಸಲ್ಲಿಸಿ. 10 ವರ್ಷಗಳ ಹಿಂದೆ ಗಂಡ 4 ಲಕ್ಷ ರೂಪಾಯಿಗೆ ಕಾರು ಖರೀದಿಸಿದ್ದ. ಆದರೆ ಹೆಂಡತಿ 4 ಲಕ್ಷ ರೂಪಾಯಿಗೆ ಚಿನ್ನ ಖರೀದಿಸಿದಳು. ಇಂದು ಕಾರಿನ ಮರುಮಾರಾಟದ ಬೆಲೆ 1 ಲಕ್ಷ ಆದರೆ ಚಿನ್ನದ ಮೌಲ್ಯ 16 ಲಕ್ಷ ರೂ. ನಿಮ್ಮ ಹೆಂಡತಿಗೆ ಶಾಪಿಂಗ್ ನಿಲ್ಲಿಸಲು ಎಂದಿಗೂ ಹೇಳಬೇಡಿ. ಜಪಾನ್ನಲ್ಲಿ ತೇಲುವ ಮನೆಗಳು. ಭೂಕಂಪದ ಸಮಯದಲ್ಲಿ ಮನೆಗಳನ್ನು ಗಾಳಿಯಲ್ಲಿ ಎತ್ತುವ ಮೂಲಕ ಹಾನಿಯನ್ನು ತಪ್ಪಿಸುವ ತಂತ್ರಜ್ಞಾನವನ್ನು ಜಪಾನ್ ಅಭಿವೃದ್ಧಿಪಡಿಸಿದೆ. ಸಂಜಯ್ ರಬಿದಾಸ್ ಅವರು ದಿನಕ್ಕೆ 14 ಗಂಟೆಗಳ ಕಾಲ ಕೊಳಕು ಶೂಗಳನ್ನು ಪಾಲಿಶ್ ಮಾಡಿ ರಾತ್ರಿಯಿಡೀ ಅಧ್ಯಯನ ಮಾಡುತ್ತಿದ್ದರು. ಅವರು 500ರಲ್ಲಿ 465 ಅಂಕಗಳನ್ನು ಗಳಿಸುವ ಮೂಲಕ ತನ್ನ ಶಾಲೆಯಲ್ಲೇ ಅಗ್ರಸ್ಥಾನ ಪಡೆದಿದ್ದಾರೆ. ಬಿಹಾರದಲ್ಲಿ ಏಷ್ಯಾದ ಅತ್ಯಂತ ಅಗಲವಾದ 6 ಪಥದ ಸೇತುವೆ ಉದ್ಘಾಟಿಸಿದ ಪ್ರಧಾನಿ ಮೋದಿ. ರಾಷ್ಟ್ರೀಯ ಹೆದ್ದಾರಿ 31ರಲ್ಲಿ ಗಂಗಾ ನದಿಯ ಮೇಲೆ ನಿರ್ಮಿಸಲಾದ ಅತ್ಯಾಧುನಿಕ ಸೇತುವೆಯು ಮೊಕಾಮಾದ ಅಂಟಾ-ಘಾಟ್ನ ಬೇಗೂಸರಾಯ್ನ ಸಿಮಾರಿಯೊಂದಿಗೆ ಸಂಪರ್ಕಿಸುತ್ತದೆ. ಭಾರತವು ಎಲ್ಲ ನೈಜ ಹಣದ ಆನ್ಲೈನ್ ಆಟಗಳನ್ನು ನಿಷೇಧಿಸಿದೆ ಮತ್ತು ಅವುಗಳ ಪ್ರಚಾರ ಮಾಡುವ ಪ್ರಭಾವಿಗಳು ಸಹ ಭಾರೀ ದಂಡ ಹಾಗೂ ಜೈಲು ಶಿಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಅವರಿಗೆ 1 ಕೋಟಿ ದಂಡ ಮತ್ತು ಜೈಲು ಶಿಕ್ಷೆ. ಭಾರತಕ್ಕೆ ಚೀನಾ ಸ್ವಾಗತ. ಚೀನಾ ಮಾರುಕಟ್ಟೆಗೆ ಪ್ರವೇಶಿಸಲು ಭಾರತೀಯ ಎಲ್ಲ ಸರಕುಗಳನ್ನು ನಾವು ಸ್ವಾಗತಿಸುತ್ತೇವೆ ಎಂದು ಚೀನಾ ರಾಯಭಾರಿ ಕ್ಸು ಕ್ವಿಹಾನ್ ಹೇಳಿದ್ದಾರೆ. ನಿಜವಾದ ದುಃಖವೆಂದರೆ 0 ಡಿಗ್ರಿ ಶೀತದಲ್ಲಿ ಬಕ್ಷು ದೇವಿ ಬರಿಗಾಲಿನಲ್ಲಿ ಓಡಿ ಹೊಟ್ಟೆ ನೋವನ್ನು ಸಹಿಸಿಕೊಂಡು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಉಜ್ಬೇಕಿಸ್ತಾನ ಮೂಲದ ಸೆರ್ಗಿಯೊ ಗೋರ್ ಅವರನ್ನು ರಾಯಭಾರಿ ಆಗಿ ಆಯ್ಕೆ ಮಾಡಿದ್ದಾರೆ.